ಅಂಥ ವರ್ಣಮಯ ವ್ಯಕ್ತಿತ್ವದ ರಾಜಕಾರಣಿನ ಕರ್ನಾಟಕದಲ್ಲಿ ನಾವು ಕಂಡಿಲ್ಲ. ಅವರು ಯಾವುದೇ ಹೋಗಿದ್ದೇ ದಾರಿ, ಆ ದಾರಿ ಒಳಗಡೆಯಲ್ಲಿ ಅವರು ತಮ್ಮ ಸ್ಪಷ್ಟವಾದಂಥ ಗುರುತುಗಳನ್ನು ಮೂಡಿಸಿ ಹೋದಂಥ ದೊಡ್ಡ ವ್ಯಕ್ತಿತ್ವ ಬಂಗಾರಪ್ಪನವ್ರದ್ದು. ಅದರಲ್ಲೂ ಸಮಾಜವಾದಿ ಚಳುವಳಿಯಿಂದ ಬಂದಿದ್ದರಿಂದ ಸಾಹಿತ್ಯ, ಸಂಸ್ಕೃತಿ, ಕಲೆ ಇವುಗಳಲ್ಲಿ ವಿಶೇಷವಾದಂಥ ಆಸಕ್ತಿ ಇದ್ದಂಥ ಅಪರೂಪದ ರಾಜಕಾರಣಿ ಮತ್ತು ಹಿಂದುಳಿದ ವರ್ಗದವರ ಪರವಾಗಿ, ಅದರಲ್ಲೂ ದಲಿತರು, ಬಡವರು, ಹಿಂದುಳಿದವರ ಪರವಾಗಿ ಅಪಾರವಾದಂಥ ಬದ್ಧತೆ ಮತ್ತು ಕಾಳಜಿ ಇಟ್ಟುಕೊಂಡು ಅಧಿಕಾರದಲ್ಲಿದ್ದಾಗ ಅದನ್ನು ಅನುಷ್ಠಾನಕ್ಕೆ ತಂದಂಥ ದೊಡ್ಡ ಶಕ್ತಿ ಬಂಗಾರಪ್ಪನವರು. ಅದು ಭೂ ಸುಧಾರಣೆ ಇರ್ಬೋದು ಅಥವಾ ಅವರ ಕನಸಿನ ಗುಡಿ ಕೈಗಾರಿಕೆಗಳಿಗೆ ಉತ್ತೇಜನ ಕೊಡೋದಿರ್ಬೋದು, ಆರಾಧನಾ ಅಂತ ಬಡದೇವರುಗಳಿಗೆ ಉತ್ತೇಜನ ಕೊಡುವಂಥ ಗ್ರಾಮೀಣದ್ದಿರ್ಬೋದು, ಇವೆಲ್ಲ ಅವರ ಹೊಸ ಕಲ್ಪನೆಯ, ಹೊಸ ಕನಸಿನ ಸಾಕಾರಗೊಂಡ ಕಾರ್ಯಕ್ರಮಗಳಾಗಿದ್ದವು. ನಮ್ಮ ಪಕ್ಷದಲ್ಲಿ ಅವರು ಕೊನೆಯ ದಿನಗಳಲ್ಲಿ ನಮ್ಮ ಪಕ್ಷದ ಒಳಗಡೆಯಲ್ಲಿ ನಮ್ಮ ಭಾಗ್ಯ, ನಮ್ಮ ಜೊತೆ ಕೆಲಸ ಮಾಡು, ನಾವು ಅವ್ರ ಜೊತೆ ಕೆಲಸ ಮಾಡುವಂಥ ಭಾಗ್ಯ ಸಿಕ್ತು. ಆ ದಿನಗಳಲ್ಲಿ ಅವರೊಬ್ಬ ಮಾಜಿ ಮುಖ್ಯಮಂತ್ರಿ ಆಗಿದ್ದು, ಇಷ್ಟು ದೊಡ್ಡ ವ್ಯಕ್ತಿತ್ವದ ರಾಜಕಾರಣಿ ಮುತ್ಸದ್ದಿಯಾಗಿದ್ದರೂ ಕೂಡ ನಮ್ಮ ಪಕ್ಷದ ಸಭೆಗಳಲ್ಲಿ, ಅದು 5 ಜನ ಸಭೆ ಇರಲಿ, 100 ಜನದ್ದಿರಲಿ, 1000 ಜನದ್ದಿರಲಿ, ಆ ಪಂಕ್ಚುಯಾಲಿಟಿ, ಕಾಲಕ್ಕಾಗಿ ಬರೋದು, ಎಲ್ಲ ಕಾರ್ಯಕರ್ತರ ಸಭೆಗಳಲ್ಲಿ ಭಾಗವಹಿಸೋದು, ಮಾರ್ಗದರ್ಶನ ಮಾಡೋದು, ಕಾರ್ಯಕರ್ತರಲ್ಲಿ ಕಾರ್ಯಕರ್ತನಾಗಿ ಕೆಲಸ ಮಾಡುವಂಥ ಗುಣ ದೊಡ್ಡದು. ಎಲ್ಲಕ್ಕಿಂತ ವಿಶೇಷ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಒಂದು 3 ಜನ ರಾಜಕಾರಣಿಗಳಿದ್ದರು, ಇದ್ದಾರೆ. ಈಗ ದೇವೇಗೌಡರೊಬ್ಬರು ಈಗಿದ್ದಾರೆ, ಅವ್ರ ಸಮಕಾಲೀನರು. ಯಡಿಯೂರಪ್ಪನವರು, ಬಂಗಾರಪ್ಪನವರು, ದೇವೇಗೌಡರು, ಇವರು 3 ಜನ ಒಂದರೊಳಗಡೆ ಸಮಾನ ಮನಸ್ಕರು. ಏನಪ್ಪ ಅಂದರೆ ಕರ್ನಾಟಕನ ಇಂಚಿಂಚು ಅಂಗುಲ ನಡೆದಾಡೋದ್ರೊಳಗಡೆಯಲ್ಲಿ ಇವರು 3 ಜನ ಬಿಟ್ಟು ಇನ್ಯಾರೂ ನಿಸ್ಸೀಮರಿತ್ತಿಲ್ಲ. ಹಾಗಾಗಿ ಅತಿ ಹೆಚ್ಚು ಪ್ರಯಾಣ ಮಾಡ್ತಾ ಇದ್ದಂಥ, ಅತಿ ಹೆಚ್ಚು ಸಂಚಾರ ಮಾಡುವಂಥ ರಾಜಕಾರಣಿಗಳಲ್ಲಿ ಈಗ ಉಳಿದಿರೋರು ದೇವೇಗೌಡರು, ಯಡಿಯೂರಪ್ಪನವರು. ಬಂಗಾರಪ್ಪನವರು ಆ ಸಾಲಿಗೆ ಸೇರಿದವರು. ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ತೀವಿ.